ತಡಿಯ ಕಲಾವಿದನೊಬ್ಬನ ಸಾಧನೆಗೆ ವಿಶ್ವ ಮಾನ್ಯತೆ ಸಿಕ್ಕಿದೆ. ಅಮೆರಿಕದ ವೈದ್ಯಕೀಯ ಪಠ್ಯ ಗ್ರಂಥವೊಂದಕ್ಕೆ ಸಾವಿರಾರು ಚಿತ್ರಗಳನ್ನು ಬರೆದುಕೊಡುವ ಅಪರೂಪದ ಸಾಧನೆಯನ್ನ ಇವರು ಸದ್ದಿಲ್ಲದೆ ಮಾಡಿದ್ದಾರೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಇಂಥದೊಂದು ಅಪರೂಪದ ಅವಕಾಶಕ್ಕೆ ಪಾತ್ರರಾಗಿರುವವರು ಉಡುಪಿಯ ಹಿರಿಯ ಕಲಾವಿದ PN ಆಚಾರ್ಯ. ಟಫ್ಟ್ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರದ ಮುಖ್ಯಸ್ಥ MSA ಕುಮಾರ್ ಅವರು ಪ್ರಾಣಿಗಳ ಅಂಗರಚನಾಶಾಸ್ತ್ರದ ಬಗ್ಗೆ ಬರೆದಿರುವ ಪುಸ್ತಕದಲ್ಲಿ PN ಆಚಾರ್ಯ ಅವರು ಬಿಡಿಸಿರುವ ಚಿತ್ರಗಳು ಪ್ರಕಟಗೊಂಡಿವೆ. ಟಫ್ಟ್ ವಿಶ್ವವಿದ್ಯಾಲಯ ಹೊರತಂದಿರುವ ಪುಸ್ತಕದ 6 ಸಂಪುಟಗಳು ಈಗಾಗಲೇ ಪ್ರಕಟಗೊಂಡಿದ್ದು, ಇದೀಗ 7ನೇ ಸಂಪುಟಕ್ಕಾಗಿ ಆಚಾರ್ಯ ಅವರು ತಮ್ಮ 76ನೇ ವಯಸ್ಸಿನಲ್ಲೂ ಚಿತ್ರರಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. KMCಯ ಅಂಗರಚನಾ ವಿಭಾಗದಲ್ಲಿ ಮುಖ್ಯ ಕಲಾವಿದರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುವ ಆಚಾರ್ಯ ಅವರು ಪ್ರಾಣಿಗಳ ಮತ್ತು ಮನುಷ್ಯರ ಅಂಗರಚನಾ ಶಾಸ್ತ್ರಕ್ಕೆ ಸಂಬಂಧಿಸಿದ 100 ಚಿತ್ರಗಳನ್ನು ರಚಿಸಿದ್ದಾರೆ. ಸಿಂಗಾಪುರ ವಿಶ್ವವಿದ್ಯಾಲಯದ ಅಂಗರಚನಾಶಾಸ್ತ್ರ ವಿಭಾಗದ ಸಂಪುಟಕ್ಕಾಗಿ ಮನುಷ್ಯರ ಅಂಗರಚನೆಗೆ ಸಂಬಂಧಿಸಿದ ಚಿತ್ರರಚನೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅಮೆರಿಕ ಟಫ್ ಯೂನಿವರ್ಸಿಟಿ ಪ್ರೊಫೆಸರ್ MSA ಕುಮಾರ್ ನಾಯಿ, ಬೆಕ್ಕು, ಕುದುರೆ, ಒಂಟೆ, ದನ ಇದರ ಅನಾಟಮಿ ಚಿತ್ರ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಅವರು ಮೊದಲು ಹೇಳಿದಾಗ ನಾನು ನಂಬಲಿಲ್ಲ. ಆಮೇಲೆ ಆ ಲೆಟರನ್ನು ನಮ್ಮ ಮಣಿಪಾಲದ ಯೂನಿವರ್ಸಿಟಿಯಲ್ಲಿ ತೋರಿಸಿದಾಗ ಅಲ್ಲಿ ಮುಖ್ಯ ಲೈಬ್ರರಿಯವರು ಹೇಳಿದರು, ಇದು ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಇನ್ ದಿ ವರ್ಲ್ಡ್ ಅಂತ ಹೇಳಿ ಆ ಟಫ್ ಯೂನಿವರ್ಸಿಟಿಯ ಪಬ್ಲಿಕೇಶನ್ ಸೆಕ್ಷನ್ಗೆ ನನ್ನನ್ನು ತೋರಿಸಿ ಎಲ್ಲ ಮಾಹಿತಿ ಕೊಟ್ಟರು. ನಾನು ಖುಷಿಯಲ್ಲಿ ಅದನ್ನು ಮಾಡಿದೆ. ಸೊ ಮೊದಲಿಗೆ ಬರೀ 1-2 ಬುಕ್ ಅಂತ ಹೇಳಿ ಈಗ 6 ಬುಕ್ ಆಲ್ರೆಡಿ ಪಬ್ಲಿಷ್ ಆಯಿತು. ಈಗಲೂ ನಾವು ಮಾಡ್ತಾ ಇದ್ದೇವೆ. ಸೊ ಈ ಚಿತ್ರ ಮತ್ತು ಬಾಕಿ ಚಿತ್ರಗಳ ವ್ಯತ್ಯಾಸ ಏನು ಅಂದರೆ, ಬಾಕಿ ಚಿತ್ರದಲ್ಲಿ ನಾವು ಹೇಗೂ ಮಾಡ್ಬೋದು, ನೋಡುವವರಿಗೆ ಸ್ವಲ್ಪ ಖುಷಿ ಆಗುವ ಹಾಗೆ ಮಾಡಿದರೆ ಆಯಿತು. ಆದರೆ ಈ ಎನಾಟಮಿ ಚಿತ್ರ ಹಾಗಲ್ಲ. ಸ್ವಲ್ಪ ನಿರ್ದಿಷ್ಟ ಜಾಗದಲ್ಲಿ ಒಂದು ನರ್ವ್, ಬೋನ್ಸ್ ಎಲ್ಲ ಇದ್ದರೆ ಅಲ್ಲಿ ನಾವು ಆಪ್ರೇಟ್ ಮಾಡಿದಾಗ ಒಳಗಡೆ ಆ ನರ್ವ್ಸ್, ಬೋನ್ಸ್ ಎಲ್ಲ ಇರಬೇಕಾಗ್ತದೆ. ಹಾಗಾಗಿ ಕೆಲವರು ಅದನ್ನು ಎಷ್ಟು ಮೈನ್ಯೂಟ್ ವರ್ಕ್ ಎಂಥದ್ದು ಅಂತ ಸ್ವೀಕಾರ ಮಾಡದೇ ಇರ್ಬೋದು. ನನ್ನ ಪಾಲಿಗೆ ಇದೊಂದು ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ಅವರು ನಮ್ಮ ಮೇಲೆ ವಿಶ್ವಾಸ ಕೊಟ್ಟು ಈ ವರ್ಕನ್ನು ಕೊಟ್ಟಿದ್ದಾರೆ. ನಾವು ಕೂಡ ಅಷ್ಟೇ ಗೌರವದಿಂದ ಆ ಚಿತ್ರದ ಮೂಲಕ ನಾವು ದೇವರನ್ನು ಕಂಡು ಒಳ್ಳೆಯ ವರ್ಕನ್ನು ಮಾಡಿದ್ದೇವೆ. ಎಲ್ಲರೂ ತುಂಬ ಖುಷಿಪಟ್ಟಿದ್ದಾರೆ. ಜಲವರ್ಣದಲ್ಲಿ ಇವರು ಮೂಡಿಸಿರುವ ಚಿತ್ರಗಳು ಗಮನ ಸೆಳೆಯುತ್ತಿವೆ. ರಕ್ತನಾಳಗಳು, ಎಲುಬಿನ ರಚನೆಗಳು, ಹೃದಯ, ವಿವಿಧ ಅಂಗಾಂಗಗಳ ಚಿತ್ರಗಳು ನೈಜ ಭಾವ ಮೂಡಿಸುತ್ತವೆ. ಉಡುಪಿಯ ಕೊಡಂಕೂರಿನ ಈ ಕಲಾವಿದನಿಗೆ ರಾಜ್ಯ ಸರ್ಕಾರವು ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇದಲ್ಲದೆ 10 ಹಲವು ಪ್ರಶಸ್ತಿಗಳು ಅವರನ್ನ ಅರಸಿಕೊಂಡು ಬಂದಿವೆ. ಬಹುಶಃ ವಿದೇಶದ ವಿಶ್ವವಿದ್ಯಾಲಯವೊಂದಕ್ಕೆ ಚಿತ್ರ ರಚಿಸಿಕೊಡುವ ಅಪರೂಪದ ಅವಕಾಶ ಇವರಿಗೆ ಲಭಿಸಿದ್ದು ರಾಜ್ಯದಲ್ಲೇ ಮೊದಲು. Anatomy of the ruminants and camelids ಅಂತ ಇದು ಪ್ರೊಫೆಸರ್ MSA ಕುಮಾರ್ ಬರೆದಿರುವಂಥದ್ದು, ಟಫ್ ಯೂನಿವರ್ಸಿಟಿ USA. ಹಾಗೆ ಅದು ಓಪನ್ ಮಾಡಿ ಯೂನಿವರ್ಸಿಟಿಯಲ್ಲಿ ಬರೆದಿದೆ. ಓಪನ್ ಕೈಯಲ್ಲಿ ಇಟ್ಕೊಳ್ಳಿ ಆಚಾರ್ಯ, ಆಗಿನ ಕಾರಣ ಇಟ್ಕೊಳ್ಳಿ, ತೋರಿಸಿ. ಇದು ಆದರೆ ಪ್ರಿಂಟ್ ಆದ್ದು ಇಂಡಿಯಾದಲ್ಲಿ, ಡೆಲ್ಲಿಯಲ್ಲಿ.